Audio Jungle. Audio Jungle. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಗಾಡಿ ಸೌಂಡ್ ಬಗ್ಗೆ ಸ್ವಲ್ಪ ಕೇಳಿಸ್ತಲ್ಲ. ಇವಾಗ ನಾವು ಕಲೆಕಾಯಿ ಪಾಸೆಗೆ ಹೋಗ್ತಿದ್ದೀವಿ ಗೈಸ್. ಇವತ್ತು ಕಲೆಕಾಯಿ ಪಾಸೆ ಬ್ಲಾಗ್ ಆಗಿರುತ್ತೆ. ನಮ್ಮಮ್ಮ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ, ನಾವು ಅಮ್ಮನ ಜೊತೆ ಕಡಲೆಕಾಯಿ ಒಳಗಡೆ ಹೋಗಿ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀವಿ. ಓಕೆ ಗೈಸ್, ನೋಡ್ತಾ ಇರಿ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೆ ಅಲ್ಲೇ ಇರೋದು, ಬಸವನಗುಡಿ ಹತ್ರ. ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ನಮ್ಮ ಅಜ್ಜಿನ ಕರ್ಕೊಂಡು ಹೋಗೋದು. ಇವಾಗ ನಾವೊಬ್ಬ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ ಗೈಸ್. ಆ ಕಡೆ ಇದ್ದಾರೆ, ಕಾಣಿಸ್ತಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತೀವಿ. ನಾವು ಇವತ್ತು ಬಸವನಗುಡಿ ಹತ್ರ ಇರೋ ಕಳ್ಳೆಕಾಯಿ ಪರ್ಸೆಗೆ ಹೋಗ್ತಾ ಇದ್ವಿ. ಬಸವನಗುಡಿ ದೇವಸ್ಥಾನದ ಹತ್ರ ನಡೆಯೋ ಕಳ್ಳೆಕಾಯಿ ಪರ್ಸೆಗೆ. ಹಾಗೆ ನಮ್ಮ ಅಜ್ಜಿ ಮನೆ ಹತ್ರ ಗವಿಗಂಗಾಧರ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕಾಗಿತ್ತು. ಅದಕ್ಕೋಸ್ಕರ ನಾವು ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ವಿ. ನಮ್ಮ ಅಜ್ಜಿ ಮನೆ ಇರೋದು ಗವಿಗಂಗಾಧರ ದೇವಸ್ಥಾನ ಹತ್ರನೇ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದು ಗೊತ್ತಿಲ್ಲ ಅಂದರೆ ಬಂಡಿ ಮಹಾಕಾಳಿ ದೇವಸ್ಥಾನ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಆ ದೇವಸ್ಥಾನದ ಹತ್ರನೇ ನಮ್ಮ ಅಜ್ಜಿ ಮನೆ ಇರೋದು. ಅದಕ್ಕೋಸ್ಕರ ಹತ್ರ ಆಗುತ್ತೆ ಅಂತೇಳಿ ಡೈರೆಕ್ಟ್ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ನಾವು ದೀಪ ಹಚ್ಚಿದ್ವಿ. ಗವಿಗಂಗಾಧರ ದೇವಸ್ಥಾನದಲ್ಲಿ ದೀಪ ದೇವತೆಗೆ ಅವರು ಉದ್ಘಾಟನೆ ಮಾಡಿದ್ಮೇಲೆ ತುಪ್ಪ ಮತ್ತೆ ಇದನ್ನ ಹಾಕ್ಬೇಕು ಪ್ರಾರ್ಥನೆ ಒಂದು 5 ನಿಮಿಷ. ಆಮೇಲೆ ನೀವೇ ನಿರಂತರವಾಗಿ ತುಪ್ಪ ಹಾಗೂ ಎಣ್ಣೆಗಳನ್ನ ಸ್ವತಃ ಅರ್ಪಿಸ್ಬೋದು. ಶ್ರೀನಿವಾಸ್ ಅವರು, ನಾರಾಯಣ ಸ್ವಾಮಿ ಅವರು, ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ನಾರಾಯಣ ಸ್ವಾಮಿ ಅವರು, ಪಾರ್ಪತ್ಯಧಾರಿಯಾದಂತಹ ಶ್ರೀನಿವಾಸ್ ಅವರು. ದಯವಿಟ್ಟು ನನ್ನ ತಾಯಿಂದಿರು, ಅಕ್ಕ ತಂಗಿಯರು, ನಿಮ್ಮ ಕೂದಲು 4 ದೀಪ ಹಾರಿದ್ರೆ ತಗೊಂಡು ಆ ಕಡೆ ಇಟ್ಟರೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದನ ಇಸ್ಕೊಂಡು ಮತ್ತೆ ಅಜ್ಜಿ ಮನೆಗೆ ಹೊರಟ್ವಿ. ಅಜ್ಜಿ ಮನೆ ರೋಡಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ, ಎಲ್ಲರ ಮನೆಗಳಲ್ಲೂ ದೀಪ ಹಚ್ಚಿ ಒಂಥರ ಅಂದರೆ ಕಡೇ ಕಾರ್ತಿಕ್ ಸೋಮವಾರ ಅಲ್ವಾ, ಒಂಥರ ಸಖತ್ತಾಗಿತ್ತು. ಮತ್ತು ಈ ರೋಡ್ ಫುಲ್ಲು ದೀಪ ಇಟ್ಟಿದ್ರು, ಒಂದು ರೋಡ್ ಫುಲ್ಲೂ. ಹಚ್ಚೋರ್ಗೂ ವೆಯ್ಟ್ ಮಾಡೋಣ ಅಂದ್ಕೊಂಡ್ವಿ, ಆದರೆ ತುಂಬ ಲೇಟ್ ಆಗುತ್ತೆ. ನಮಗೂ ಕೂಡ ಕಳ್ಳೆಕಾಯಿ ಪಾಸಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೇಗ ಬಂದ್ಬಿಟ್ವಿ. ನಮ್ಮ ಅಜ್ಜಿ ಮನೆ ಇದ್ದು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದು. ನಮ್ಮ ಅಜ್ಜಿ ಮನೆ ಹತ್ರನೇ ನಮಗೆ ಕಳ್ಳೆಕಾಯಿ ಪರ್ಸೆಗೆ ಹತ್ರ ಆಗುತ್ತೆ. ಸೊ ಅದಕ್ಕೋಸ್ಕರ ಲೇಟಾಗಿ ಆದರೂ ಪರವಾಗಿಲ್ಲ, ನೈಟಲ್ಲಿ ಹೋಗೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ನಾವು ಪ್ರತಿ ವರ್ಷವೂ ಅಷ್ಟೇ ನೈಟೇ ಹೋಗೋದು. ಚಿಕ್ಕ ವಯಸ್ಸಿಂದನೂ ಹೋಗ್ತಾಯಿದ್ದೀವಿ ಕಳ್ಳೆಕಾಯಿ ಪರ್ಸೆಗೆ. ನನಗಂತೂ ಕಳ್ಳೆಕಾಯಿ ಪರ್ಸೆ ಬಂತು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಖುಷಿ ಅನಿಸುತ್ತೆ. ನೋಡಿ, ನನ್ನ ತಮ್ಮ ನಮ್ಮ ಅಜ್ಜಿನ ಕರ್ಕೊಂಬರ್ತಾನೆ. ನಮ್ಮ ಅಕ್ಕ, ನಮ್ಮ ಭಾವ ಪಾಪುಗಳನ್ನ ಕರ್ಕೊಂಬರ್ತಾ ಇದ್ದಾರೆ. ಹೋಗ್ತಿದ್ದೀವಿ ಕಳ್ಳೆಕಾಯಿ ಪರ್ಸೆಗೆ. ಅಮ್ಮ ಹುಷಾರು, ಹಿಂದೆ ಗಾಡಿ ಐತೆ. ಕುತ್ಕೊಳ್ಳಮ್ಮ ಅಮ್ಮ, ಇಲ್ಲ ನೋಡಮ್ಮ. ಅಲ್ಲಿ ದೀಪ ಹಚ್ಚೋರ್ ಕಣೋ, ಚೆನ್ನಾಗೈತೆ. ಅದಕ್ಕೆ ಆಗಲೇ ಎತ್ತೇ ಬಿಟ್ಟವ್ರಮ್ಮ. ಕಳ್ಳೆಕಾಯಿ ಪಾಸಿಗೆ ಎಂಟ್ರೆನ್ಸ್ ಕೊಟ್ವಿ. ತುಂಬಾ ರಶ್ ಇತ್ತು. ಎಷ್ಟು ಅಂತ ಹೇಳಿದ್ರೆ, ನಾವು ನಿಂತ್ಕೊಂಡ್ರೆ ದೇವಸ್ಥಾನ ಹತ್ರ ಅವರೇ ಕರ್ಕೊಂಡು ಹೋಗಿಬಿಡ್ತಾರೆ, ಅಷ್ಟು ರಶ್ ಇತ್ತು. ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ.
ಆಮೇಲಂತೂ ಅಲ್ಲಿ ಇರೋ ರೇಟ್ಗಳನ್ನ ಒಂದೊಂದು ಮಾತಾಡ್ಸೋಕ್ಕೆ ಆಗಲ್ಲ, ಬಾರ್ಗಿಂಗ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬರೋರೇ ಎಲ್ಲ ತೊಗೊಳಕ್ಕೆ ಬರ್ತಾರೆ ಅಂತ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಮುಂಚೆನೇ, ಸ್ವಲ್ಪ ಬಾರ್ಗಿಂಗ್ ಮಾಡ್ತಾರೆ ಅಂತ. ಇಲ್ಲಿ ಚಿಕ್ಕ ಮಕ್ಕಳು ಆಟ ಸಾಮಾನುಗಳು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಅಕ್ಕ ಅಚ್ಚುಗೆ ಅಂತ ತಗೊತಾ ಇದ್ಲು. ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಸ್ಟೀಲಲ್ಲಿ ಚೆನ್ನಾಗಿತ್ತು. ಮಕ್ಕಳು ಗೊತ್ತಲ್ಲ, ಆಟ ಆಡೋದಕ್ಕೆ ಇಷ್ಟ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಅಡುಗೆ ಮಾಡೋ ಆಟ ಎಲ್ಲ ಆಡಿದ್ದೀವಿ. ನೀವು ಕೂಡ ಆಡಿದ್ದೀರಾ? ಯಾರ್ಯಾರೆಲ್ಲ ಆಡಿದ್ದೀರಾ ಅವರು ಕಮೆಂಟ್ ಮೂಲಕ ತಿಳಿಸಿ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಡುಗೆ ಎಲ್ಲ ಮಾಡಿದ್ವಿ ಈ ಥರ ಚಿಕ್ಕ ಚಿಕ್ಕ ಆಟ ಸಾಮಾನುಗಳಲ್ಲಿ. ನಮ್ಮ ಅಕ್ಕ ಕೂಡ ಬಂದಿದ್ದರು. ನೀವು ನೋಡಿದ್ರಿ ಯಾರ್ಯಾರು ಬಂದಿದ್ದಾರೆ ಅಂತ. ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮ ಭಾವ, ನಮ್ಮ ಪಾಪು, ಹಾಗೆ ನನ್ನ ತಮ್ಮ, ನಮ್ಮಮ್ಮ, ಇಷ್ಟು ಜನ ಹೋಗಿದ್ದಿದ್ದು ನಾವು. ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಅನಿಸ್ತು. ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ನಿಜ ಇಷ್ಟ ಇರುತ್ತೆ. ಹಾಗೆ ಉಪ್ಪಿಂದು ಜಾಡಿ ತೊಗೋಬೇಕು ಅಂತ ಅಜ್ಜಿ ಕೂಡ ನೋಡ್ತಾಯಿದ್ರು. ಸಿಕ್ತು, ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯಿತು. ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು, ಪೊಟೊಟೊ ಟ್ವಿಸ್ಟರ್ ತಿನ್ನೋಣ ಅಂತ ಹೇಳಿ. ಚೆನ್ನಾಗಿರಲ್ಲ ಅಂತ ಅನಿಸ್ತಿತ್ತು, ಪರವಾಗಿಲ್ಲ ಚೆನ್ನಾಗಿತ್ತು. ಅಕ್ಕ, ಅಮ್ಮ, ಪಾಪು, ನಾನು, ಅಜ್ಜಿ ಎಲ್ಲರೂ ಸ್ವಲ್ಪ ತಿನ್ಕೊಂಡ್ವಿ. ಏನಂತ ಹೇಳಿದ್ರೆ ನಾನು ಏನು ಮಾಡಿದೆ, ಅಜ್ಜಿ ಮನೇಲಿ ಊಟ ಮಾಡ್ಕೊಂಡು ಬಂದುಬಿಟ್ನ. ನನಗೆ ಇಲ್ಲಿ ಏನು ತಿನ್ನಬೇಕು ಅಂತಲೇ ಅನಿಸ್ಲಿಲ್ಲ. ಅದಾದಮೇಲೆ ಏನೇನೋ ಒಂದು ಚುಚ್ಚು ತಿಂದ್ಕೊಂಡು ಓಡಾಡ್ಕೊಂಡು ಬಂದಿದ್ದು. ಎಲ್ಲಿಗೆ ಬಂದಿದ್ಯಾ ಅಚ್ಚು? ಎಲ್ಲಿಗೆ ಬಂದಿದ್ಯಾ ನೀನು? ಕಡಲೆಕಾಯಿ ಪರ್ಸೆ. ಅಲ್ಲಿರುವಾಗ ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಏನೇನೋ ಅನಿಸ್ತಾ ಇರುತ್ತೆ. ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ತೊಗೊಳ್ಳಿಲ್ಲ ಅಂದರೂ ನೋಡಬೇಕು ಅಂತ ಅನಿಸುತ್ತೆ. ಏನೇನು ತೊಗೊಂಡೆ ಜಾತ್ರೆಯಲ್ಲಿ ಅನ್ನೋದು ಕಂಪ್ಲೀಟ್ ವಿಡಿಯೋ ಇದರಲ್ಲಿರುತ್ತೆ. ಏನೇನು ತೊಗೊಂಡೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನೋಡಿ, ನನಗಂತೂ ಒಂದೊಂದು ಐಟಮ್ ತೊಗೊಳ್ಳುವಾಗೂ ಖುಷಿ ಆಗ್ತಿತ್ತು. ಈ ವಿಡಿಯೋದಲ್ಲಿ ನಾನು ಬ್ಯಾಗ್ ಒಂದು ತೋರ್ಸೋದು ಮಿಸ್ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋದು ಮಿಸ್ ಆಗಿದೆ. ನಿಮಗೆ ಯಾವಾಗಾದರೂ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ, ಯಾವ್ದಾರ ವ್ಲಾಗಲ್ಲಿ ಆ ಬ್ಯಾಗ್ ಹಾಕ್ಕೊಂಡಿದ್ದಾಗ ಯಾವುದಾದ್ರೂ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಬಟ್ ಈ ವ್ಲಾಗಲ್ಲಿ ಅದೊಂದು ಮಿಸ್ ಆಗಿದೆ. ಇದೊಂದು ಜರ್ಕಿನ್ ತೊಗೊಂಡೆ, ಚೆನ್ನಾಗಿತ್ತು. ನನ್ನ ಮಗನಿಗೆ ಒಂದು ಜರ್ಕಿನ್ ತೊಗೋಬೇಕು ಅಂತ ಅಂದ್ಕೊಂಡೇ ಹೋದೆ, ಆದರೆ ಸಿಗಲಿಲ್ಲ. ಅದಾದಮೇಲೆ ಹುಡ್ಕಿದ್ಮೇಲೆ ಸಿಕ್ತು. ನೋಡಿ, ಇದೇ ತೊಗೊಂಡಿರೋದು. 350 ರುಪೀಸ್ ಇದು ಬೆಚ್ಚಗಿರುತ್ತೆ. ಈ ಥರ ಶೆಟ್ರು ನಾವು ಆವಾಗ ಹಾಕ್ಕೊತಾ ಇದ್ವಿ, ಮಗುಗೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತೊಗೊಂಡೆ. ಇದು ಬಂದು 250 ಅಷ್ಟೇ. ಇದು ಕಡಲೆಕಾಯಿ ಪರ್ಸಿಗೆ ಹೋದ್ಮೇಲೆ ಕಡಲೆಕಾಯಿ ಮಿಸ್ ಮಾಡಿದ್ರೆ ತೊಗೊಬರ್ಬೇಕಲ್ಲ, ಅದಕ್ಕೋಸ್ಕರ ಇದು ನಾನು ತಗೊಂಡಿರೋ ಸ್ಟಿಕರ್ಸ್. 10 ರುಪೀಸ್ ಅಂತ ಹೇಳಿದ್ರು, ಇಲ್ಲ 20 ರುಪೀಸ್ ಮಾಡಿದ್ದಾರೆ ಇವಾಗ, ಅದಕ್ಕೋಸ್ಕರ ತೊಗೊಂಡಿದ್ದು. ಇದು ಪಂಚ್ ನಮ್ಮಮ್ಮ ಕೊಡಿಸಿದ್ದು. ಇದು ವಾಚ್ ನನ್ನ ಮಗನಿಗೋಸ್ಕರ ತೊಗೊಂಡಿದ್ದು. ಮತ್ತು ಇದು ಡಾಲರ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದು ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇದು ಲೇಸರ್ ಲೈಟ್ ನನ್ನ ಮಗನಿಗೆ. ಇದೂ ಅಷ್ಟೇ ನನ್ನ ಮಗಂದು ಆಟ ಸಾಮಾನು. ಇದೂ ಅಷ್ಟೇ ಪಝಲು, ಚೆನ್ನಾಗಿರುತ್ತೆ ಮಕ್ಳಿಗೆ ಇದನ್ನು ಇದು ಮಾಡೋಕ್ಕೆ. ಇದು ಬಂದು ಹಸಿ ಕಡಲೆಕಾಯಿ. ಹಾಗೆ ಇಲ್ಲಿ ಬಂದರೆ ಇದು 50 ರುಪೀಸ್ ಅಷ್ಟೇ. ಪ್ಯಾಂಟು, ನೈಟ್ ಪ್ಯಾಂಟ್ಸು 2 ತೊಗೊಂಡಿದ್ದೀನಿ, ಡೈಲಿ ಯೂಸ್ ಮಾಡೋಣ ಅಂಥೇಳಿ. ಇದು 2 ಪ್ಯಾಂಟ್ ತೊಗೊಂಡಿದ್ದೀನಿ ಅಷ್ಟೇ ಗಾಯ್ಸ್. ಇಷ್ಟು ತೊಗೊಂಡಿದ್ದು. ಈ ಸ್ವೆಟರ್ ಕೂಡ ಅಲ್ಲೇ ತೊಗೊಂಡಿದ್ದು ಗಾಯ್ಸ್. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ಬಂದು ಜಸ್ಟ್ 100 ರುಪೀಸ್ ಅಷ್ಟೇ, ತುಂಬ ಚೆನ್ನಾಗಿದೆ. ಕಡಲೆಕಾಯಿ ಪರ್ಸನ್ನ ಮುಗಿಸ್ಕೊಂಡು ನಾವು ಅವತ್ತು ನೈಟು ಅಜ್ಜಿ ಮನೇಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಬೇಗನೆ ಕಂಪ್ಲೀಟ್ ಆಯಿತು, ಒಂದು 10 o'clockಗೆಲ್ಲ. ಇನ್ನೇನು ಮನೆಗೆ ಹೋಗ್ಬಿಡ್ಬೋದು, ಒಂದು 15 ಮಿನಿಟ್ಸ್ಗೆಲ್ಲ ಮನೇಲೇ ಇರ್ಬೋದು ಅಂತೇಳಿ ಬೇಗ ಬಂದುಬಿಟ್ವಿ ಮನೆಗೆ. ಬಂದಾದಮೇಲೆ ಇದು ಬಂದು ಮಾರನೇ ದಿನ ನಾನು ಕೆಲ್ಸಕ್ಕೆ ಹೋಗಿ ನಾನು ನನ್ನ ಹಸ್ಬೆಂಡು ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ರೋಲ್ ಏನಾದರೂ ತಿನ್ನೋಣ ಅಂತೇಳಿ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ನಿಯರ್ ಇದು, ಹೊಸದಾಗಿ ಸ್ಟಾರ್ಟ್ ಆಗಿದೆ. ಟೇಸ್ಟ್ ಮಾಡೋಣ, ಚೆನ್ನಾಗಿದ್ರೆ ತಿನ್ಬೋದಲ್ವ, ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಅಂಥೇಳಿ 2 ರೋಲ್ನ ತೊಗೊಂಡಿದ್ವಿ.
ಇಷ್ಟ ಆಯ್ತಾ ಮುದ್ದ? ನಗು. ಪರವಾಗಿಲ್ಲ, ನಾಟ್ ಬ್ಯಾಡ್. ಅಷ್ಟು ತುಂಬ ಚೆನ್ನಾಗಿತ್ತು ಅಂತೇನಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಗಾಡಿಗೆ ಆಯಿಲ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೋಸ್ಕರ ಆಯಿಲ್ ತೊಗೊಳ್ಳೋಣ ಅಂತೇಳಿ ಬಂದಿದ್ವಿ. ಆಯಿಲ್ ತೊಗೊಳ್ಳೋಣ ಅಂತೇಳಿ ಆಯಿಲ್ ತೊಗೊಂಡು ಅದನ್ನು ಆಯಿಲ್ ಹಾಕ್ಸೋಣ ಅಂತ ಹೊರಟ್ವಿ. ನಮ್ಮ ಶಾಪ್ ಪಕ್ಕನೇ ಇದೆ ಸರ್ವಿಸ್ ಅಂಗಡಿ, ಅಲ್ಲೇ ಹಾಕ್ಸೋಣ ಅಂತೇಳಿ ಹೊರಟ್ವಿ. ಗಾಡಿಗೆ ಹಾಕ್ಸೋಣ ಅಂತ ನಿಯರ್ ಬೈನೇ ಸಿಕ್ತು ನಮಗೆ ಆಯಿಲು. ಪೆಟ್ರೋಲ್ ಹಾಕ್ಸಲ್ಲ ಅಂತ ಚೌಕ್ ಕೊಟ್ಬಿಟ್ಟೈತಲ್ಲ ಮನೆ. ನನ್ನ ಗಾಡೀಲಿ ಆಯಿಲ್ ಹಾಕ್ತಿದ್ದೀವಿ, ಅದಕ್ಕೋಸ್ಕರ ಆಯಿಲ್ ತೊಗೊಂಡು ಹೋಗ್ತಿದ್ದೀವಿ. ಆಯಿಲ್ ಹಾಕ್ಸ್ಬಿಡೋಣ ಅಂತ. ಅದಾದಮೇಲೆ ಮನೆಗೆ ಬರ್ತೀನಿ. ಮನೆಗೆ ಬಂದು ಇವಾಗ ನನಗೆ ಎಕ್ಸ್ಟ್ರಾ ಒಂದು ರೂಟೀನ್ ಆಗಿಬಿಟ್ಟಿದೆ. ದಿನ ಮನೆಗೆ ಬಂದಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಾದಮೇಲೆ ಸ್ವಲ್ಪ ಹೊತ್ತು ಗುಂಡನ್ನ ಆಟ ಆಡ್ಸ್ಕೊಂಡು ಕೂತ್ಕೋತೀನಿ. ನನಗೂ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ, ಅವನ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ. ಇದೊಂದು ನನಗೆ ಇವಾಗಿನ ರೂಟೀನಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಏನಂತ ಹೇಳಿದ್ರೆ ಅವನ್ನ ಆಟ ಆಡಿಸ್ಕೊಂಡು ಕೂತ್ಕೊಳ್ಳೋದು. ನನಗಂತೂ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅವನ ಜೊತೆ ಆಟ ಆಡ್ತಾಯಿದ್ರೆ. ಅದನ್ನು ಒಂಥರ ಖುಷಿ ಅಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ, ಅಡುಗೆ ಎಲ್ಲ ಮುಗಿದು ಊಟ ಎಲ್ಲ ಮಾಡಾದಮೇಲೆ ಅವನಿಗೂ ಕೂಡ ಊಟ ಹಾಕಿದ್ಮೇಲೆ ಅವ್ನು ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿಬಿಟ್ಟು ನೈಟು ಗುಡ್ ನೈಟ್ ಹೇಳಿ ಮಲ್ಕೊಳ್ಳೋದು. ತುಂಬ ಖುಷಿ ಅನಿಸುತ್ತೆ ಇದರಿಂದ. ಯಾರ್ಯಾರ ಮನೇಲಿ ಡಾಗ್ಸ್ ಇದೆ ಅವರಿಗೆಲ್ಲ ಈ ಫೀಲಿಂಗ್ಸ್ ಗೊತ್ತಿರುತ್ತೆ. ಡಾಗ್ಸ್ಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಅದೇ ರೀತಿ ಕೂಡ ನನಗೂ. Good. Shake it up, shake it. High five. Oh, very good. High five. Very good. Akel. Ikai. High five. High five. Cut padu. Ikai but. Fine, good. Done. High five. High five. Very good. High five. Very good. Shake it up. ಗುಡ್ ನೈಟ್ ಗುಂಡು. ಗುಡ್ ನೈಟ್ ಗುಂಡು. ಗುಡ್ ನೈಟ್ ಮೇಡಮ್ಮ. ಹಿಂಗಂತ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಕಚ್ಬಿಡು ಒಂದ್ಸಲ ಕ್ಯಾಮ್ರಾಗೆ. ಗುಡ್ ನೈಟ್. ಗುಡ್ ನೈಟ್. ವೆರಿ ಗುಡ್ ಕಂದಮ್ಮ ನೀನು. ಗುಡ್ ನೈಟ್ ಹೇಳಮ್ಮ. ಗುಡ್ ನೈಟ್ ಹೇಳಮ್ಮ ಇನ್ನೊಂದ್ಸಲ. ಗುಡ್ ನೈಟ್. ಗುಡ್ ನೈಟ್ ಗುಂಡು. ಗುಡ್ ನೈಟ್. ಗುಡ್ ನೈಟ್ ಗುಂಡು ಮಗನೇ. ಏನಿದು ನನ್ನ ಗುಂಡು ಮುತ್ತಿ ನೋಡಿ. ಗುಂಡು ಮುತ್ತಿ ಕಚ್ಚ ಮುತ್ತಿ. ಶೇಖಂಡ್ ಕೊಟ್ಬಿಡು ಒಂದ್ಸಲ. ಶೇಖಂಡ್. ಹೋಗಪ್ಪ, ಹಂಗೆ ಮಲ್ಕೊಂಡ್ಕೊಬೇಡ. ಕುತ್ಕೋ. ಇವಾಗ ಕೊಡು ಶೇಖಂಡ್. ವೆರಿ ಗುಡ್. ಜಾನಮ್ಮ ನೀನು. ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಲವ್ ಯು ಆಲ್. ಕೀಪ್ ವಾಚಿಂಗ್.